ಕೆಲಸ ಇವ್ರು ಮಾಡ್ತಾಯಿದ್ರೆ ಸುಮ್ಮ ಬಾಗಿಲಾಕೊಂಡು ಒಳಗೆ ಅವಳದು ಧೈರ್ಯ ಇಲ್ಲ ನನಗೆ. ಅದೇ ಥರವಾಗಿ ಹೋಗೋದು ಬರೋದು, ಹೋಗೋದು ಇಳಿಯೋದು ಬರೋದು. ಕಾಲೆರಡು ಬಿಂಬ ಸುಮ್ಮನೆ ಕಾಣ್ತಾ ಇರುತ್ತೆ. ನನಗೆ ಮುಖ ಯಾರು ಏನೋ ಎತ್ತ ಒಂದು ಗೊತ್ತಿಲ್ಲ. ರಾಘವೇಂದ್ರ ಪಾಯಿಮ, ರಾಘವೇಂದ್ರ ರಕ್ಷಮ ಈ ಥರ ಹೇಳ್ತಾ 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 ಭಗವಂತನ ಗರುಡ ಅಂತ ಉತ್ಸಾಹ ತೆಗ್ಬಿಟ್ಟು ಅಡುಗೆ ಮನೆ ನಾನು ಮಲ್ಕೋತಿದ್ದದು. ಅಡುಗೆ ಮನೆ ಮಲಗಿರ್ಬೇಕಾದ್ರೆ ಯಾಕಪ್ಪ ಊಟ ಸೇರಲ್ಲ, ತಿಂಡಿ ಸೇರಲ್ಲ, ನಿಮಗೆಲ್ಲ ಅಡುಗೆ ಮಾಡಿ ಬಡಿಸ್ಕೊಡೋದು, ನೀರು ಕುಡ್ಕೊಳ್ಳೋದು, ಊಟ ಸೇರಲ್ವಲ್ಲ, ನೀರು ಕುಡ್ಕೊಂಡು ಮಲ್ಕೊಳ್ಳೋದು. 3 ದಿವಸ ಜ್ವರ ಬಂತು. 4ನೇ ದಿವಸಕ್ಕೆ ಸೇಬು ತಂದುಕೊಟ್ಟ. ಸೇಬು ತಿನ್ನಿ ಅಂತ ಪುರುಷೋತ್ತಮ. ಆ ಸೇಬು ತಿನ್ನೋಕೆ ಹೋದರೆ ವಾಂತಿ ಬರೋಂಗಾಗೋದು. ಕತ್ತರಿಸ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟೆ. ಆಮೇಲೆ ಇನ್ನೇನು ತಿನ್ನೋದು ನಾನು ಅಂತಂದ ಬರೋಕ್ಕೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದೆ. ರಾಘವೇಂದ್ರ ಸ್ವಾಮಿಯವರು ಶಿಷ್ಯರಿದ್ದು ಬಂದು ನಿಂತಾರೆ ಬೀರು ಹತ್ರ. ನಮ್ಮ ಬೀರು ಆಗಿತ್ತಲ್ಲ, ಆ ಬೀರು ಹತ್ರ ಬಂದು ನಿಂತ್ಕೊಂಡ್ರು. ಆವಾಗ ಬೆಳಗ್ಗೆ ಆಯಿತು, ಸುಸ್ತಾಗಿತ್ತು. ಪುರುಷೋತ್ತಮ ನಂಗೆ ಜ್ವರ ತಡೆಯೋಕ್ಕಾಗಲ್ಲ. ಸೊಳ್ಳೆ ಕಡಿದ್ಬಿಟ್ಟು ಈ ಕಾಲಿನಲ್ಲಿ ಒಂದು ಇಡ್ಲಿಗೆ ಹತ್ರ ಗಂಟು. ಅದಕ್ಕೇನೋ ಜ್ವರ ಬಂತು, ಏನಕ್ಕೆ ಬಂತು, ಊಟ ಬಿಟ್ಬಿಟ್ಟು ಎಲ್ಲ ಮಾಡಿಬಿಟ್ಟಿದ್ದೆ. ಆವಾಗ ಹೊಟ್ಟೆಗೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಯಾಕೆ ಅಡುಗೆ ಮಲ್ಲ ಕಾಯ್ಕೊಂಡು ಬಿದ್ಕೋಬೇಕು, ಯಾರು ಹೆಂಗಾರು ಅಡುಗೆ ಮಾಡ್ಕೊಂಡು ತಿನ್ನಲಿ, ನಾ ಬರಲೇನ ಕಂದ ಹೊರಗಡೆಗೆ ಅಂದೆ. ಅವನು ಹಾಕೊಂಡಿದ್ನಲ್ಲ ಮಂಚ ತಗೊಂಡೋಗಿ ಕೂರಿಸ್ಬಿಟ್ಟ. ನನಗೆ ಜ್ವರ ತುಂಬ. ಅಯ್ಯೋ ಏನು ಮಾಡೋದಪ್ಪ, ಹೊಟ್ಟೆಗಿಲ್ಲ ಅಂದೆ. ನೀನು ಹೋದೆ ಸಾಯಿಬಾಬನ ದೇವಸ್ಥಾನದಲ್ಲಿ ಬಾತ್ ಇಸ್ಕೊಂಬಂದು ಕೊಟ್ಟೆ ಒಂದೊಂದೆನ. ಯಾವತ್ತೂ ಒಂದು ವಾರ 15 ದಿವಸ ಏನಾಗದೆ ನಾವು ಊಟ ಮಾಡಿ ಬರೀ ಹಾಲು ಕುಡ್ಕೊಳ್ಳೋದು, ಕಾಫಿ ಕುಡ್ಕೊಳ್ಳೋದು, ನೀರು ಕುಡ್ಕೊಂಡು ಒತ್ತಾಡ್ತಿದ್ದೆ. ಏನೂ ತಿನ್ನೋಕ್ಕಾಗ್ತಿದ್ದೊಳಗೆ ಆ ಪ್ರಸಾದ ಬಂದ ತಕ್ಷಣವೇ ಗಬ ತಿಂದೆ. ತುಂಬ ಹಸಿತಿತ್ತು. ನಾ ತಿನ್ನೋದು ನೋಡ್ಬಿಟ್ಟು ಪುರುಷೋತ್ತಮ ನಾನು ಹೋಗಿ ಇಸ್ಕೊಂಬತ್ತೀನಿ ಪ್ರಸಾದನ ಅಂದ್ಬಿಟ್ಟು ಶಿರ್ಡಿ ಬಾಬನ ದೇವಸ್ಥಾನದಲ್ಲಿ ಹೋಗ್ಬಿಡಿ ಅವನು ಇಸ್ಕೊಂಬಂದು ಕೊಟ್ಟ. ಅಮ್ಮ ಇದನ್ನು ಫುಲ್ ತಿನ್ಬಿಡಿ ನೀವು, ವಾರದಿಂದ ಹೊಟ್ಟೆಗಿಲ್ಲ, ನೀರು ಕುಡ್ಕೊಂಬಂದಿದ್ದೆ, ಸುಸ್ತು ಅಂತೀರಿ ಅಂತ. ಅವನದಲ್ಲಿ ಅರ್ಧ ಭಾಗ ತಿಂದೆ, ಇನ್ನು ಅರ್ಧ ಭಾಗ ಸಾಕಪ್ಪ ನನಗೆ. ಆ ಬಾಬಾ ನನಗೆ ಊಟ ಮಾಡೋಂಗೆ ಮಾಡಿದ್ರಲ್ಲ, ಇಷ್ಟೇ ಸಾಕು ಕಣ್ಕಂಡ ಅಂದ್ಬಿಟ್ಟು ಕುಂತಿದ್ದೆ. ಜ್ವರದ ಮಾತ್ರ ತಂದುಕೊಟ್ಟ. ಚಳಿಯಾದ್ರೆ ಒದ್ಕೊಂಡು ಮನೆ ಕಳಿ ಹುಷಾರಾಗಿ, ಇನ್ನು ಅಡುಗೆ ನೀವು ಮಾಡಬೇಡಿ ಅಂತ ಅವನು ಖಂಡಿತವಾಗಿ ಹೇಳ್ಬಿಟ್ಟ. ಆಗ ಜಯ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡು